ಉರಿಗೌಡರು ನಂಜೇಗೌಡರು ಇತಿಹಾಸ ಪುರುಷರ ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಕರ್ನಾಟಕದ ಭೂಮಿ ಮೇಲೆ ನಡೆದಾಡಿದ್ರ ಅವರು ಟಿಪ್ಪು ಸುಲ್ತಾನನ್ನ ಸಾಯಿಸುವಂಥ ಒಂದು ಸನ್ನಿವೇಶ ಬಂದಿದ್ದಾದರೂ ಹೇಗೆ ಬಿಜೆಪಿ ನಾಯಕರು ಇದನ್ನ ರಾಜಕೀಯ ವಿಷಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಇದಕ್ಕೆ ಪುರಾವೆಗಳೇ ಇಲ್ವಾ ಇದೆಯಾ ಒಂದು ಕಲ್ಪನೆಯ ಮೂಲಕವೇ ಈ ಒಂದು ಕಥೆಯನ್ನ ಜನರ ಮನಸ್ಸಲ್ಲಿ ಮೂಡಿಸೋ ಅಂತ ಸಿನಿಮೆಯ ಯತ್ನ ಮುನ್ರತ್ನ ಅವ್ರು ಏನು ಮಾಡಿದ್ರು ಅದು ಹುಸಿಯಾಗೋದಕ್ಕೆ ಕಾರಣ ಏನು ಒಕ್ಕಲಿಗ ಶ್ರೀಗಳಾದ ನಿರ್ಮಲಾನಂದನಾಥ ಶ್ರೀಗಳು ಯಾಕೆ ಈ ಒಂದು ಸಿನಿಮಾಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಇದು ಒಂದು ಅವಮಾನ ಅಂತ ಹೇಳ್ತಿರೋರು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅವತ್ತಿನ ದಿನ ಉರಿಗೌಡ ನಂಜೇಗೌಡ ಅನ್ನೋ ವ್ಯಕ್ತಿ ನಿಜವಾಗ್ಲೂ ಇದ್ರೋ ಇಲ್ವೋ ಅನ್ನೋ ಮೊದಲನೇ ಪ್ರಶ್ನೆ ನಮ್ಮ ಮುಂದೆ ಇರೋವಂಥದ್ದು ಸಾಧಾರಣ ಇದಕ್ಕೆ ಸಾಕ್ಷ್ಯ ಪುರಾವೆಗಳು ಅಂದರೆ ಗೆಜೆಟ್ನಲ್ಲಿ ಸಿಗೋವಂಥದ್ದು ಅಥವಾ ಈ ಲಾವಣಿ ಜಾನಪದಗಳಲ್ಲಿ ಸಿಗೋವಂಥದ್ದು ಇಲ್ಲಿವರೆಗೂ ಪ್ರಶ್ನೆ ಇದ್ದಿದ್ದು ಗೆಜೆಟ್ನಲ್ಲಿ ಎಲ್ಲಿದೆ ಅಂತ ಗೆಜೆಟ್ನಲ್ಲಿ ಇಲ್ಲ ಪುಸ್ತಕಗಳು ಬರೆದಿದ್ದಾರೆ ಹೌದು ಬರೆದಿದ್ದಾರೆ ಬಟ್ ಆ ಬರೆದಿರೋದಕ್ಕೆ ಅಧಿಕೃತ ಮಾನ್ಯತೆ ಸಿಕ್ಕಿಲ್ಲ ನಾನು ನನ್ನ ಕಲ್ಪನೆಯ ಒಂದು ಕತೆ ಬರಿಬೋದು ಅದರಲ್ಲಿ ಉರಿಗೌಡ ನಂಜೇಗೌಡ ಅನ್ನೋ ಕ್ಯಾರೆಕ್ಟರ್ಗಳನ್ನ ನಾನು ಕ್ರಿಯೇಟ್ ಮಾಡ್ಬೋದು ವೈಭವೀಕರಿಸಿ ಈ ಟಿಪ್ಪು ಹೋರಾಟದಲ್ಲಿ 4ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ಅವರು ನಿಭಾಯಿಸಿದಂಥ ಪಾತ್ರದ ಬಗ್ಗೆ ನಾನು ಎಳೆಯಾಗಿ ಉಲ್ಲೇಖಿಸ್ತಾ ಹೋಗ್ಬೋದು ಆದರೆ ಇದಕ್ಕೆ ಮಾನ್ಯತೆ ಸಿಗಬೇಕು ಅಂದರೆ ಐತಿಹಾಸಿಕವಾಗಿ ಇರೋವಂಥ ಮಾಹಿತಿಯನ್ನು ಇತಿಹಾಸದ ಮಾಹಿತಿಯನ್ನು ನಾವು ಅಧಿಕೃತ ಅಂತ ಭಾವಿಸೋದಕ್ಕೆ ಅದರ ಉಲ್ಲೇಖ ಎಲ್ಲಾಗಿರಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ ಉಲ್ಲೇಖ ಅಲ್ಲಂತೂ ಆಗಲಿಲ್ಲ ಇವತ್ತೊಂದು ಸಭೆ ನಡೀತು ಮುನ್ರತ್ನ ಮತ್ತು ಶಾಸಕರು ಸಚಿವರಾದ ಮುನ್ರತ್ನ ಅವರು ಮತ್ತು ಒಕ್ಕಲಿಗ ಶ್ರೀಗಳಾದ ನಿರ್ಮಲಾನಂದನಾಥ ಅವರ ನಡುವೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಇದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ ಮುನ್ರತ್ನ ಅವರು ಕೂಡ ಹಿಂಜರಿದಿದ್ದಾರೆ ಶ್ರೀಗಳ ಮಾತು ಕೇಳೋಣ ಮುನಿರತ್ನ ಅವರು ಒಂದು ಉರಿಗೌಡರು ಮತ್ತು ನಂಜೇಗೌಡರ ಬಗೆಗೆ ಚಿತ್ರವನ್ನು ಮಾಡ್ತೇವೆ ಅಂತ ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಇವತ್ತು ಕರೆಸಿ ಐತಿಹಾಸಿಕ ಹಿನ್ನೆಲೆಯ ಸ್ಪಷ್ಟತೆ ಇಲ್ಲದೇ ಇರುವ ಕಾಲಘಟ್ಟದಲ್ಲಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ನಿರ್ಮಾಣ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಚ್ಯ ಅಲ್ಲ ಸೂಕ್ತವೂ ಅಲ್ಲ ಕೂಡ ಅಂತ ನಾವು ಅವ್ರಿಗೆ ಹೇಳಿದ್ವಿ ಅದನ್ನು ಮನಗಂಡ ಮೇಲೆ ಅವರು ಈ ಪ್ರಯತ್ನವನ್ನು ಇವತ್ತಿಗಲ್ಲ ಎಂದೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಮಾತನ್ನು ಕೊಟ್ಟು ಹೋಗಿದ್ದಾರೆ. ನಾನೊಬ್ಬ ನಿರ್ಮಾಪಕ 25 ವರ್ಷಗಳಿಂದ ನಾನು ಸಿನಿಮಾಗಳು ಮಾಡ್ತಾಯಿದ್ದೇನೆ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ಬೇರೆ ಕತೆ ಹುಡುಕೊಳ್ತೀನಿ. ಏನು ಇನ್ನು ಮುಂದಕ್ಕೆ ಈ ಸಿನಿಮಾನ ಮಾಡೋದಾಗಲಿ ಚರ್ಚೆ ಮಾಡೋದಾಗಲಿ ಯಾವುದೂ ಸಹ ಇರಲ್ಲ. ಹಾಗಾಗಿ ಇವತ್ತು ನಾನು ಇದನ್ನು ಮುಂದುವರಿಸ್ದೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾನೊಬ್ಬ ನಿರ್ಮಾಪಕ 25 ವರ್ಷಗಳಿಂದ ನಾನು ಸಿನಿಮಾಗಳು ಮಾಡ್ತಾ ಆ ಮಹಾದ್ವಾರ ಹಾಕಿ ತೆಗೆದಿದ್ದಾನು ನಿಲ್ತಿಲ್ಲ ಇದು ಚರ್ಚೆ ಇದನ್ನ ನಾವು ನಿಜ ಅಂತ ಪಡಿಸ್ತೀವಿ ಅಂತ ಒಂದು ವರ್ಗದ ಬಿಜೆಪಿ ನಾಯಕರು ಹಠ ಹಿಡಿದು ಕೂತಿದ್ದಾರೆ. ಇದು ಸಾಬೀತುಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇಲ್ಲಿದೆ. ಎರಡೂ ಪಕ್ಷದ ನಾಯಕರ ಮಾತುಗಳು ಕೇಳೋಣ. ಎದುರೋ ಪ್ರಶ್ನೆ ಇಲ್ಲ. ಇಂಥ 100 ಪಿಕ್ಚರ್ ತೆಗೆದುಕೊಂಡು ಬರಲಿ, ಇತಿಹಾಸನ ಯಾರು ಬದಲಾವಣೆ ಮಾಡಕ್ ಆಗುದಿಲ್ಲ. ಇದೆಲ್ಲ ಬಿಜೆಪಿಯ ಮುಖಂಡಗಳ ಒಂದು ಸೃಷ್ಟಿ ಮಾಡ್ತಾರಂತ ಕಾಲ್ಪನಿಕ ಕತೆ. ಉರಿಗೌಡ ನಂಜೇಗೌಡನ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡೋದು ಒಳ್ಳೇದು. ಇದನ್ನ ಏನೋ ಒಂದು ಜಾತಿಗೋಸ್ಕರ ಯಾರು ಬಳಕೆ ಮಾಡಬಾರದು ಅಂತ ವಿನಂತಿಯನ್ನ ಪ್ರೂವ್ ಮಾಡ್ಲಿ. ಅವರು ಉರಿಗೌಡ ನಂಜೇಗೌಡ ಇಲ್ಲ ಅಂತ ಪ್ರೂವ್ ಮಾಡ್ಲಿ. ನಾವು ಉರಿಗೌಡ ನಂಜೇಗೌಡ ಇದ್ರು ಅಂತ ಪ್ರೂವ್ ಮಾಡೋ ಕೆಲಸ ನಮ್ಮದು. ಸೃಷ್ಟಿ ಮಾಡೋರೆ ಅಂತ ಅನಿಸುತ್ತೆ. ನಾನು ಐ ಆಮ್ ನಾಟ್ ಎ ಐ ವಿಟ್ನೆಸ್. ಗೊತ್ತಾಯ್ತಾ? ನಾನು ಓದಿರೋ ಚರಿತ್ರೆಯಲ್ಲಿ ಎಲ್ಲೂ ಕೂಡ ಉರಿಗೌಡ ನಂಜೇಗೌಡನ ಪಾತ್ರಗಳು ನೋಡಿಲ್ಲ. ನಾನು ಟಿಪ್ಪುಗೆ ಕೊಂದಾಕಿದವರು ಇವರೇ ಅಂತ ನಾನು ಎಲ್ಲೂ ಓದಿಲ್ಲ. ಗೊತ್ತಾಯ್ತಾ? ಈಗ ಅವರು ಏನಾದ್ರು ಇದ್ರೆ ದಾಖಲಾತಿ ಕೊಡ್ಲಿ ಅಷ್ಟೇ. ಉರಿಗೌಡ ನಂಜೇಗೌಡ ಚರ್ಚೆಗಳು ಇತಿಹಾಸದಲ್ಲಿ ಇರ್ತಕ್ಕಂಥ ಚರ್ಚೆಗೆ ಬಂದಿದೆ. ಚರ್ಚೆ ಆಗಲಿ, ಆ ನಂತರ ಅದರ ಪೂರ್ಣವಾಗಿರ್ತಕ್ಕಂಥ ಪಾಠಗಳು ಹೊರಬರಲಿ, ಸತ್ಯಾಸತ್ಯತೆಗಳು ಹೊರಬರಲಿ. 10 ಇತಿಹಾಸಗಳ ತಿರುಚುವಿಕೆ ಆಗಿದೆ ಈ ದೇಶದಲ್ಲಿ. ಅಲ್ಲ, ನಾನು ಅವತ್ತು ಕೇಳಿದೆ, ಇವತ್ತು ಕೇಳ್ತೀನಿ, ಈ ಕಥೆಯಿಂದ ಉರಿ ಯಾರಿಗೆ ನಂಜು ಯಾರಲ್ಲಿ ಅಂತ. ಈಗ ಉರಿ ಇದು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಬಿ ಜೆ ಪಿಗಿತ್ತು ಅಂತ ಮಾಡಾಳ್ ಪ್ರಕರಣ ಅದು ಇದು ನಂಜು ಆಯಿತು. ಅದು ಸ್ವಲ್ಪ ಮಟ್ಟಿಗೆ ಏನೋ ಅಮಿತ್ ಶಾ ಅವ್ರು ಬರೋ ಹಿಂದಿನ ದಿವಸ ಎಲ್ಲ ಗಲಾಟೆ ಎಲ್ಲ ಹಂಗಾಮ ಆಗಿದ್ದು. ಬಟ್ ಈ ಮೇಕ್ ಶಿಫ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಹೇಳ್ತಾ ಇರೋದು ಆ್ಯಸ್ ಎ ಪರ್ಸೆಪ್ಷನ್ ಪಾರ್ಟಿ ಇಬ್ಬರ ನಡುವೆ
ಇವರು ಅಲ್ಲಿವರೆಗೆ ಅದು ಇದು ಮಾಡಾಳು 40%, 6 ಕೋಟಿ 8 ಕೋಟಿ ಅಂತ ಮಾತಾಡ್ತಿದ್ರು. ಏಕಾಏಕಿ ಉರಿನೂ ಆಗೋಯ್ತು, ನಂಜುನೂ ಆಗೋಯ್ತು, ಎಲ್ಲ ಬರ್ತೇ ಹೋಯ್ತು ಅಂತ. ಆದರೆ ಇವತ್ತು ಹೇಳಿದಾರಲ್ಲ ಸ್ವಾಮಿಗಳು, ಅದರಲ್ಲಿ ಒಂದು ಏನು ಎಂದೂ ಕೂಡ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಅನಿಸ್ತಾರೆ. ಮಾಡಕ್ ಹೇಳಿ ಇವತ್ತು ನಿಲ್ಲಿಸಿದ್ದಾರೆ ಅನ್ನೋದು ಬೇರೆ, ಎಂದೂ ಕೂಡ ಮಾಡಲ್ಲ ಅಂತ ಹೇಳಿದ್ ಬೇರೆ. ಮತ್ತು ಅವತ್ತು ಕೂಡ ದ್ವಾರ ಬಂದಿದ್ದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ದ್ವಾರ ಇದ್ದಿದ್ದ ಜಾಗದಲ್ಲಿ. ಸೊ ಇವತ್ತಿನ ಮಟ್ಟಿಗೆ ಈ ಇಂಟರ್ವೆನ್ಷನ್ ಬೇಕಿತ್ತೇನೋ ಅಂಥದ್ದೊಂದು ಒತ್ತಡ ಸಮುದಾಯದೊಳಗೂ ಕೂಡ ಭಾವನಾತ್ಮಕವಾಗಿ ಎದ್ದಿತ್ತೇನೋ. ಅವಮಾನ ಅಂತ ನಾವು ಯಾಕೆ ಅನ್ಕೋಬೇಕು ಮಧು? ಅಂದ್ರೆ ಈಗ ನೋಡಿ, ಕುಮಾರಸ್ವಾಮಿ ಅವ್ರು ಮಾತಾಡ್ತಾ ಹೇಳಿದ್ದಾರೆ, ಇದು ಇಡೀ ಒಕ್ಕಲಿಗ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಅಂತ ಯಾಕೆ ಅಂತ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅದು ಈ ರೀತಿ ಇರ್ಬೋದಾ? ಬ್ರಿಟಿಷರು ಟಿಪ್ಪು ವಿರುದ್ಧ ಯುದ್ಧ ಮಾಡಿದ್ದು, ಉರಿಗೌಡ ನಂಜೇಗೌಡ ನಿಜವಾಗ್ಲೂ ಇದ್ದಿದ್ದೇ ಆದರೆ ಅವರು ಬ್ರಿಟಿಷರ್ ಸೈನ್ಯದಲ್ಲಿ ಇದ್ರು ಅಂತ. ಅಂದರೆ ಒಕ್ಕಲಿಗರು ಬ್ರಿಟಿಷರ್ ಜೊತೆ ಹೋರಾಡಿದ್ರು, ಅವ್ರಿಗೆ ಸಾಥ್ ಕೊಟ್ಟರು ಅನ್ನೋ ಚಿತ್ರಣವನ್ನು ಭಾಳ ಕ್ಲಿಯರ್ ಆಗಿ ಭಾಳ ಸುಲಭವಾಗಿ ಇಲ್ಲಿ ಬಿಂಬಿಸುವಂಥ ಯತ್ನ. ಅದೇನು ಅವಮಾನ? ಅದೇ ಅಂತ ಈಗ ರಾಜಕೀಯವಾಗಿ ನೋಡೋದಾದ್ರೆ ಅವ್ರ ಪ್ರಕಾರ ಅದೇ ಅವಮಾನ. ಈಗ ಅದಕ್ಕೆ ಬಿಜೆಪಿ ಕೊಡ್ತಿರೋ ಕೌಂಟ್ರು ಕೂಡ ಚೆನ್ನಾಗಿದೆ. ಹಾಗಾದ್ರೆ ಒಣಕೆ ಒಬ್ಬವ ಏನೋ ಶತ್ರು ದಾಳಿ ಆದಾಗ ಅವರು ಹೊಡೆದಾಕಿದ್ರು, ಹಂಗಂತ ಅವರು ವಿರೋಧಿನ? ಸ್ವಾತಂತ್ರ್ಯ ಹೋರಾಟಗಾರರು ನೀವು ಅಂತ ಏನು ಕನ್ಸಿಡರ್ ಮಾಡಿದ್ರೆ ಮದಕರಿ ನಾಯಕ ಏನು ಇವರ ಒಂದು ಮತಾಂಧ ಶಕ್ತಿಗಳ ವಿರುದ್ಧ ಓಡಾಡಿದ್ರು ಅವರ ರಕ್ಷಣೆಗೋಸ್ಕರ, ಹಂಗಾದ್ರೆ ಅವರು ಏನು ಈ ನೆಲದ ಅಸ್ಮಿತೆ ಅಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಅವರು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಎತ್ಕೊಂಡು ಬಂದಿದ್ದಾರೆ. ಸೊ ಇದು ಪರ್ಸೆಪ್ಷನ್ ಬ್ಯಾಟಲ್. ಆ ಪರ್ಸೆಪ್ಷನ್ ಬ್ಯಾಟಲ್ ಒಂದು ಸ್ಟೆಪ್ ಅಂತೂ ಬೆನಿಫಿಟ್ ಆಗಿದೆ ಬಿಜೆಪಿಗೆ. ಸೆಟ್ ಬ್ಯಾಕ್ ಆಗಿರ್ಬೋದು, ಇವತ್ತು ಕಾಲು ಹೊರಗೆ ತೆಗಿರೋದು. ಸಿನಿಮಾ ಅಲ್ಲ, ದ್ವಾರ ಹಾಕಿದ್ರು, ದ್ವಾರ ತೆಗೆದ್ರು, ಸಿನಿಮಾ ಮಾಡ್ತೀವಿ ಅಂದ್ರು ಮಾಡಲ್ಲ. ಈ ಹಿಂದೋಗೋದಿದೆಯಲ್ಲ ಪೃಥ್ವಿ, ಈ ಹಿಂದೋಗೋದು ಆಕ್ಚುಲಿ ಕುಮಾರಸ್ವಾಮಿ ಅವ್ರು ಏನು ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಅಂತ ಹೇಳ್ತಿದ್ದಾರೆ, ಈ ರೀತಿ ಒಂದು ಮಾಡಿ ಅದರಿಂದ ಹಿಂಜರಿಯೋದು ಅದಕ್ಕಿಂತ ದೊಡ್ಡ ಅವಮಾನ. ಅಂದ್ರೆ ನೀವು ಮಾಡಿದ್ದು ತಪ್ಪು ಅಂತ ಒಂದು ರೀತಿನಲ್ಲಿ ಒಪ್ಪಿಗೆ ಕೊಟ್ಟಂಗೆ ಹೇಳ್ದಂಗೆ ಅದು. ಪ್ಲೀಸ್, ಈ ಪ್ರಯೋಗಗಳು ಮಾಡೋದ್ರಲ್ಲಿ ಬಿಜೆಪಿ ನಂಬರ್ 1. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ಸೆಳಿಲಿಕ್ಕೋಸ್ಕರ ಉರಿಗೌಡ ನಂಜೇಗೌಡರ ಅಸ್ತ್ರ ಬಿಟ್ರಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಈಗಲೂ ಕೂಡ ಆಗ್ತಲ್ಲ. ಯಾಕೆಂದ್ರೆ ಅಶ್ವಥ್ ನಾರಾಯಣ ಫಸ್ಟ್ ಮಾತನಾಡಿದಂಥದ್ದು. ಈಗ ಮೊನ್ನೆ ಹೇಳಿಕೆ ಕೊಟ್ಟರು ಅಶ್ವಥ್ ನಾರಾಯಣ ಅವರಲ್ಲಿ ಚಿತ್ರಕಥೆ ಅಂದ್ಬಿಟ್ಟು ಅಶ್ವಥ್ ನಾರಾಯಣ ಅವರ ಹೆಸರನ್ನ ಹಾಕಿದ್ರು. ಮುನಿರತ್ನ ಅವ್ರ ಬ್ಯಾನರಲ್ಲಿ ಅವ್ರದ್ದೇ ಚಿತ್ರಕಥೆ ಅಂತ ಇರೋದು. ನನಗೂ ಅದಕ್ಕೂ ಗೊತ್ತಿಲ್ಲ, ಅವ್ರೇನೋ ಮಾಡ್ತೀವಿ ಅಂತ ಹೇಳ್ತಿದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ರು ಅಶ್ವಥ್ ನಾರಾಯಣ. ಅಲ್ಲಿ ಅಂದರೆ ಅವರು ನುಂಚ್ಕೊಳ್ಳುವಂಥ ಪ್ರಯತ್ನ. ಬಟ್ ನಿರ್ಮಲಾನಂದನಾಥ ಶ್ರೀಗಳ ಎಂಟ್ರಿ ಇದೆಯಲ್ಲ, ಆಮೇಲೆ ಇವ್ರು ಇನ್ನು ಮುಂದೆ ಮಾತನಾಡಲ್ಲ, ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ ಅವರು ಇನ್ನು ಮುಂದೆ ಮಾತಾಡಲ್ಲ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಿಗೆ ಅಸ್ತ್ರ ಅಲ್ಲಿಗೆ ಮುಗ್ದೋಗ್ಬಿಡ್ತು. ಅಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಮಾತನಾಡಿದ್ದೆ ಒಂದು ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಮತ್ತೆ JDSಗೆ ಒಂದು ರೀತಿಯಾದಂಥ ಶಕ್ತಿಯನ್ನ ಕೊಟ್ಟಂತಾಗಿದೆ. ಯಾಕೆಂದ್ರೆ ಈಗ ಅವ್ರು ಏನೇ ಟ್ರಿಗರ್ ಮಾಡಿದ್ರು ಕೂಡ ಬಿಜೆಪಿ ಅವರು ಅದನ್ನ ಮುಂದುವರ್ಸ್ಲಿಕ್ಕೆ ಹೋಗೋದಿಲ್ಲ. ಅದೇ ಒಂದು ರೀತಿಯಾದಂಥ ಅಸ್ತ್ರ. ಮತ್ತೆ ಒಕ್ಕಲಿಗ ಕೋಟೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಗ್ರಾಸ್ ರೂಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಒಂದು ವೋಟ್ ಬ್ಯಾಂಕ್ ಅನ್ನ ಜಾಸ್ತಿ ಮಾಡ್ಕೊಬೇಕು. ಅಶೋಕ್ ಅವ್ರ ಮಾತಲ್ಲೂ ಕಾಣಿಸ್ತು ಅಂತ. ಯಾರೋ ರಾಜಕೀಯವಾಗಿ ಬಳಸ್ಕೋಬೇಡಿ ಏನ್ ಅರ್ಥ ಅದು ಅಲ್ವಾ? ಅಲ್ಲ, ಎತ್ತಿದ್ದು ಅವ್ರೆ, ಯಾರು ಬಳಸಬಾರ್ದು, ಇದನ್ನ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಿರೋದು ಅವರೇ. ನಾನು ಹೇಳೋದು ಬಹಳ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಮಾತಾಡೋದಾದ್ರೆ, ಈ ತರ ಮಹಾದ್ವಾರ ಹಾಕಿ ತೆಗೆದಿದ್ದೇನೋ ಆಗೋಯ್ತು ಎಂಬುದು. ಅಲ್ಲಿ ಜನಸಮಾವೇಶ ಮಾಡಿದ್ರಲ್ಲ ಪ್ರಧಾನಿ ಮೋದಿ ಬಂದಾಗ ದಶಪಥ ಲೋಕಾರ್ಪಣೆ ಸಂದರ್ಭದಲ್ಲಿ, ಅಲ್ಲಿ ಅಭಿವೃದ್ಧಿಯ ನಿದರ್ಶನನೂ ಇತ್ತು, ಜನಪ್ರಿಯತೆಯ ಪ್ರದರ್ಶನನೂ ಇತ್ತು, ಅಸ್ಮಿತೆಯ ಸಂದರ್ಶನ ಮಾಡಿಸ್ಬಿಟ್ರು ಅವರಲ್ಲಿ. ನೋಡ್ರಿ ಇಲ್ಲಿ ಎಂಥ ವೀರರಿದ್ರು, ಈ ಭೂಮಿಯಲ್ಲಿ ಈ ಸಮುದಾಯದಿಂದ ಕೊಟ್ಟಂತ ಎಂಥ ವೀರರಿದ್ರು ಅಂತ ಹೇಳಬಿಟ್ರು ಅವರು. ಯಾಕೆ ಪ್ರಧಾನಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ, ಐತಿಹಾಸಿಕವಾಗಿ ನಾವು ಸಾಬೀತುಪಡಿಸೋದಕ್ಕೆ ಬೇಕಾದಂಥ ಪುರಾವೆಗಳು ಇದರಲ್ಲಿಲ್ಲ. ಪ್ರಧಾನಿ ಬಿಟ್ಟಿರ್ತಿದ್ರೆ ಈ ಅವಕಾಶನ ಭಾರತೀಯ ಜನತಾ ಪಾರ್ಟಿ PMO ಆಫೀಸು, ಅವರ ಥಿಂಕ್ ಟ್ಯಾಂಕು, ಅವರ ಸಪೋರ್ಟ್ ಟೀಮು ಅವ್ರು ಬಿಟ್ಟಿರ್ತಿದ್ರ? ಎಂಥ ರಿಸರ್ಚ್ ಮಾಡಿರ್ತಾರ ಅವರು? ಇಂಥ ಒಂದು ಅಸ್ಮಿತೆಯ ಹೆಮ್ಮೆಗೆಯನ್ನ ಹೇಳಿ ಜನರಲ್ಲಿ ಒಂದು ಭಾವನೆಯನ್ನು ಹುಟ್ಟಿಸುವಂಥ ಒಂದು ಅವಕಾಶ ಖಂಡಿತ BJP ಬಿಟ್ಟಿರ್ತಿರ್ಲ. ಇವತ್ತಿಗೆ ಹಿಂಜರಿಯೋದೇನಿದೆ ಮಹಾದ್ವಾರದಿಂದ, ಸಿನಿಮಾದಿಂದ, ಇದು ತನ್ನದೇ ಆದ ಪರಿಣಾಮವನ್ನು ಬೀರುತ್ತೆ. ಇವತ್ತು ನಿಮ್ಮಿಬ್ಬರ ಸಮಯಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು ಮಧು. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ಮತ್ತೊಮ್ಮೆ ನಾಳೆ ಸಂಜೆ 4 ಗಂಟೆಗೆ ಸಮಗ್ರ ವರದಿ ವಿಶೇಷ ವಿಶ್ಲೇಷಣೆಯ ಜೊತೆ ಬರ್ತೀನಿ. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.